ಏನಾಗುತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲಿ ಏನ್ ನಡೀತಾ ಇದೆ, ಏನಾಗತ್ತೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇದರ ರಿಸಲ್ಟ್ ಏನಾಗುತ್ತೆ, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಏನಾಗಬಹುದು ಕಾಂಗ್ರೆಸ್ನಲ್ಲಿ, ಈ ಪವರ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲಿಸಬಹುದು? ಈಗ ಅಸಲಿ ಆಟ ಶುರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ತಾವು ಶುರು ಮಾಡಿದ್ದಾರೆ. ಒಂದು ವೇಳೆ ಅವರ ಪ್ರಯತ್ನಕ್ಕೆ ಯಾವುದೇ ರೀತಿ ಮನ್ನಣೆ ಸಿಗದೆ ಹೋದಲ್ಲಿ ಮುಂದೆ ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಆಟವನ್ನು ಶುರು ಹಚ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2.5 ವರ್ಷ ತುಂಬುವರೆಗೂ ನಾನು ಕಾಯ್ತೇನೆ, ಅಲ್ಲಿ ಕಾದ ನಂತರ ನನಗೆ ನೀವು ಹೈಕಮಾಂಡ್ ನಾಯಕರು ಸ್ಪಂದಿಸದೆ ಹೋದ್ರೆ ನನ್ನ ಆಟ ಏನಿರುತ್ತೆ ಅನ್ನೋದು ತೋರಿಸ್ತೇನೆ ಅನ್ನುವಂತ ಮಾತುಗಳನ್ನು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರು. ಅದರಂತೆ ಈಗ 21ನೇ ತಾರೀಕು ಇವತ್ತಿನಿಂದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಾರೆ, ಒಂದಷ್ಟು ಗದ್ದಿಗೆ ವಿಚಾರವಾಗಿ ಚರ್ಚೆ ಮಾಡ್ತಾರೆ, ಯಾವತ್ತು ಏನು ಅಂತ ಒಂದು ನಿಗದಿ ಮಾಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ರಾಹುಲ್ ಗಾಂಧಿ ಅವರ ಮನೆಗೆ ಬಾಗಿಲನ್ನು ಕೂಡ ಪಡೆದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಇದಕ್ಕೆ ಸ್ಪಂದಿಸಲಿಲ್ವೋ, ರಾಜ್ಯಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ತಮ್ಮ ರಣತಂತ್ರವನ್ನು ಹೆಣೆದಿದ್ದಾರೆ. ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಎರಡನೇ ಪ್ರಯತ್ನವಾಗಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿದೆ. ದೆಹಲಿಗೆ ಹೋಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಭೇಟಿ ಮೂಲಕ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥದ್ದು. ಮತ್ತೆ ಇವತ್ತು ಇನ್ನೊಂದು ತಂಡ ದೆಹಲಿಗೆ ಹೋಗ್ತಾ ಇದೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಸರಣಿ ರೂಪದಲ್ಲಿ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನಾಳೆ ಕೂಡ ಇನ್ನೊಂದು ತಂಡ ದೆಹಲಿಗೆ ಹೋಗೋದಿದೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಒಂದು 25ರಿಂದ 30 ಜನ ಶಾಸಕರು ಎಂಎಲ್ಸಿಗಳನ್ನು ಜೊತೆಗೆ ಸೇರಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೂ ಹೈಕಮಾಂಡ್ ಬಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಹೆಜ್ಜೆಯನ್ನು ತುಳಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂಥದ್ದಿದೆ. ಅದರಿಂದ ಬಹಳ ಪ್ರಾಮುಖ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ. ಇದನ್ನು ಹೀಗೆ ಬೆಳೀತಾ ಬಿಟ್ಕೊಂಡು ಹೋದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಆಗುತ್ತೆ. ಆದ್ರಿಂದ ಹೈಕಮಾಂಡ್ ಈಗ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಿದ ನಂತರ ಸಿಎಂ ಡಿಸಿಎಂ ಅವ್ರನ್ನ ಕರೆದು ಮಾತನಾಡುವಂತದ್ದಿದೆ. ಒಟ್ಟಾರೆಯಾಗಿ ಕರಿಬಹುದು ಅಥವಾ ಪ್ರತ್ಯೇಕವಾಗಿ ಕರೆದು ಅವ್ರನ್ನ ಮಾತನಾಡಿಸಿ ಒಂದು ಸಂತೈಸುವಂತ ಕೆಲಸ ಆಗಬಹುದು. ಇವತ್ತು ಅದಾಗದೆ ಹೋದ್ರೆ ನಾಳೆ ಇನ್ನೊಂದು ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಆಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಏನಾಗುತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲಿ ಏನ್ ನಡೀತಾ ಇದೆ, ಏನಾಗತ್ತೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇದರ ರಿಸಲ್ಟ್ ಏನಾಗುತ್ತೆ, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಏನಾಗಬಹುದು ಕಾಂಗ್ರೆಸ್ನಲ್ಲಿ, ಈ ಪವರ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲಿಸಬಹುದು? ಈಗ ಅಸಲಿ ಆಟ ಶುರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ತಾವು ಶುರು ಮಾಡಿದ್ದಾರೆ. ಒಂದು ವೇಳೆ ಅವರ ಪ್ರಯತ್ನಕ್ಕೆ ಯಾವುದೇ ರೀತಿ ಮನ್ನಣೆ ಸಿಗದೆ ಹೋದಲ್ಲಿ ಮುಂದೆ ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಆಟವನ್ನು ಶುರು ಹಚ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2.5 ವರ್ಷ ತುಂಬುವರೆಗೂ ನಾನು ಕಾಯ್ತೇನೆ, ಅಲ್ಲಿ ಕಾದ ನಂತರ ನನಗೆ ನೀವು ಹೈಕಮಾಂಡ್ ನಾಯಕರು ಸ್ಪಂದಿಸದೆ ಹೋದ್ರೆ ನನ್ನ ಆಟ ಏನಿರುತ್ತೆ ಅನ್ನೋದು ತೋರಿಸ್ತೇನೆ ಅನ್ನುವಂತ ಮಾತುಗಳನ್ನು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರು. ಅದರಂತೆ ಈಗ 21ನೇ ತಾರೀಕು ಇವತ್ತಿನಿಂದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಾರೆ, ಒಂದಷ್ಟು ಗದ್ದಿಗೆ ವಿಚಾರವಾಗಿ ಚರ್ಚೆ ಮಾಡ್ತಾರೆ, ಯಾವತ್ತು ಏನು ಅಂತ ಒಂದು ನಿಗದಿ ಮಾಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ರಾಹುಲ್ ಗಾಂಧಿ ಅವರ ಮನೆಗೆ ಬಾಗಿಲನ್ನು ಕೂಡ ಪಡೆದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಇದಕ್ಕೆ ಸ್ಪಂದಿಸಲಿಲ್ವೋ, ರಾಜ್ಯಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ತಮ್ಮ ರಣತಂತ್ರವನ್ನು ಹೆಣೆದಿದ್ದಾರೆ. ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಎರಡನೇ ಪ್ರಯತ್ನವಾಗಿ ಇದನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿದೆ. ದೆಹಲಿಗೆ ಹೋಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಭೇಟಿ ಮೂಲಕ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥದ್ದು. ಮತ್ತೆ ಇವತ್ತು ಇನ್ನೊಂದು ತಂಡ ದೆಹಲಿಗೆ ಹೋಗ್ತಾ ಇದೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಸರಣಿ ರೂಪದಲ್ಲಿ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನಾಳೆ ಕೂಡ ಇನ್ನೊಂದು ತಂಡ ದೆಹಲಿಗೆ ಹೋಗೋದಿದೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಒಂದು 25ರಿಂದ 30 ಜನ ಶಾಸಕರು ಎಂಎಲ್ಸಿಗಳನ್ನು ಜೊತೆಗೆ ಸೇರಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೂ ಹೈಕಮಾಂಡ್ ಬಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಹೆಜ್ಜೆಯನ್ನು ತುಳಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂಥದ್ದಿದೆ. ಅದರಿಂದ ಬಹಳ ಪ್ರಾಮುಖ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ. ಇದನ್ನು ಹೀಗೆ ಬೆಳೀತಾ ಬಿಟ್ಕೊಂಡು ಹೋದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಆಗುತ್ತೆ. ಆದ್ರಿಂದ ಹೈಕಮಾಂಡ್ ಈಗ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಿದ ನಂತರ ಸಿಎಂ ಡಿಸಿಎಂ ಅವ್ರನ್ನ ಕರೆದು ಮಾತನಾಡುವಂತದ್ದಿದೆ. ಒಟ್ಟಾರೆಯಾಗಿ ಕರಿಬಹುದು ಅಥವಾ ಪ್ರತ್ಯೇಕವಾಗಿ ಕರೆದು ಅವ್ರನ್ನ ಮಾತನಾಡಿಸಿ ಒಂದು ಸಂತೈಸುವಂತ ಕೆಲಸ ಆಗಬಹುದು. ಇವತ್ತು ಅದಾಗದೆ ಹೋದ್ರೆ ನಾಳೆ ಇನ್ನೊಂದು ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಆಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.
ಸೊ ಏನಾಗುತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲಿ ಏನ್ ನಡೀತಾ ಇದೆ, ಏನಾಗತ್ತೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇದರ ರಿಸಲ್ಟ್ ಏನಾಗುತ್ತೆ, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಏನಾಗಬಹುದು ಕಾಂಗ್ರೆಸ್ನಲ್ಲಿ, ಈ ಪವರ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲಿಸಬಹುದು? ಈಗ ಅಸಲಿ ಆಟ ಶುರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ತಾವು ಶುರು ಮಾಡಿದ್ದಾರೆ. ಒಂದು ವೇಳೆ ಅವರ ಪ್ರಯತ್ನಕ್ಕೆ ಯಾವುದೇ ರೀತಿ ಮನ್ನಣೆ ಸಿಗದೆ ಹೋದಲ್ಲಿ ಮುಂದೆ ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಆಟವನ್ನು ಶುರು ಹಚ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2.5 ವರ್ಷ ತುಂಬುವರೆಗೂ ನಾನು ಕಾಯ್ತೇನೆ, ಅಲ್ಲಿ ಕಾದ ನಂತರ ನನಗೆ ನೀವು ಹೈಕಮಾಂಡ್ ನಾಯಕರು ಸ್ಪಂದಿಸದೆ ಹೋದ್ರೆ ನನ್ನ ಆಟ ಏನಿರುತ್ತೆ ಅನ್ನೋದು ತೋರಿಸ್ತೇನೆ ಅನ್ನುವಂತ ಮಾತುಗಳನ್ನು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರು. ಅದರಂತೆ ಈಗ 21ನೇ ತಾರೀಕು ಇವತ್ತಿನಿಂದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಾರೆ, ಒಂದಷ್ಟು ಗದ್ದಿಗೆ ವಿಚಾರವಾಗಿ ಚರ್ಚೆ ಮಾಡ್ತಾರೆ, ಯಾವತ್ತು ಏನು ಅಂತ ಒಂದು ನಿಗದಿ ಮಾಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ರಾಹುಲ್ ಗಾಂಧಿ ಅವರ ಮನೆಗೆ ಬಾಗಿಲನ್ನು ಕೂಡ ಪಡೆದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಇದಕ್ಕೆ ಸ್ಪಂದಿಸಲಿಲ್ವೋ, ರಾಜ್ಯಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ತಮ್ಮ ರಣತಂತ್ರವನ್ನು ಹೆಣೆದಿದ್ದಾರೆ. ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಎರಡನೇ ಪ್ರಯತ್ನವಾಗಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿದೆ. ದೆಹಲಿಗೆ ಹೋಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಭೇಟಿ ಮೂಲಕ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥದ್ದು. ಮತ್ತೆ ಇವತ್ತು ಇನ್ನೊಂದು ತಂಡ ದೆಹಲಿಗೆ ಹೋಗ್ತಾ ಇದೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಸರಣಿ ರೂಪದಲ್ಲಿ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನಾಳೆ ಕೂಡ ಇನ್ನೊಂದು ತಂಡ ದೆಹಲಿಗೆ ಹೋಗೋದಿದೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಒಂದು 25ರಿಂದ 30 ಜನ ಶಾಸಕರು ಎಂಎಲ್ಸಿಗಳನ್ನು ಜೊತೆಗೆ ಸೇರಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೂ ಹೈಕಮಾಂಡ್ ಬಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಹೆಜ್ಜೆಯನ್ನು ತುಳಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂಥದ್ದಿದೆ. ಅದರಿಂದ ಬಹಳ ಪ್ರಾಮುಖ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ. ಇದನ್ನು ಹೀಗೆ ಬೆಳೀತಾ ಬಿಟ್ಕೊಂಡು ಹೋದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಆಗುತ್ತೆ. ಆದ್ರಿಂದ ಹೈಕಮಾಂಡ್ ಈಗ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಿದ ನಂತರ ಸಿಎಂ ಡಿಸಿಎಂ ಅವ್ರನ್ನ ಕರೆದು ಮಾತನಾಡುವಂತದ್ದಿದೆ. ಒಟ್ಟಾರೆಯಾಗಿ ಕರಿಬಹುದು ಅಥವಾ ಪ್ರತ್ಯೇಕವಾಗಿ ಕರೆದು ಅವ್ರನ್ನ ಮಾತನಾಡಿಸಿ ಒಂದು ಸಂತೈಸುವಂತ ಕೆಲಸ ಆಗಬಹುದು. ಇವತ್ತು ಅದಾಗದೆ ಹೋದ್ರೆ ನಾಳೆ ಇನ್ನೊಂದು ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಆಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಏನಾಗುತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲಿ ಏನ್ ನಡೀತಾ ಇದೆ, ಏನಾಗತ್ತೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇದರ ರಿಸಲ್ಟ್ ಏನಾಗುತ್ತೆ, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಏನಾಗಬಹುದು ಕಾಂಗ್ರೆಸ್ನಲ್ಲಿ, ಈ ಪವರ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲಿಸಬಹುದು? ಈಗ ಅಸಲಿ ಆಟ ಶುರು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ತಾವು ಶುರು ಮಾಡಿದ್ದಾರೆ. ಒಂದು ವೇಳೆ ಅವರ ಪ್ರಯತ್ನಕ್ಕೆ ಯಾವುದೇ ರೀತಿ ಮನ್ನಣೆ ಸಿಗದೆ ಹೋದಲ್ಲಿ ಮುಂದೆ ಏನಾಗಬಹುದು? ಖಂಡಿತ ಶ್ರೀಲಕ್ಷ್ಮಿ, ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಆಟವನ್ನು ಶುರು ಹಚ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2.5 ವರ್ಷ ತುಂಬುವರೆಗೂ ನಾನು ಕಾಯ್ತೇನೆ, ಅಲ್ಲಿ ಕಾದ ನಂತರ ನನಗೆ ನೀವು ಹೈಕಮಾಂಡ್ ನಾಯಕರು ಸ್ಪಂದಿಸದೆ ಹೋದ್ರೆ ನನ್ನ ಆಟ ಏನಿರುತ್ತೆ ಅನ್ನೋದು ತೋರಿಸ್ತೇನೆ ಅನ್ನುವಂತ ಮಾತುಗಳನ್ನು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರು. ಅದರಂತೆ ಈಗ 21ನೇ ತಾರೀಕು ಇವತ್ತಿನಿಂದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕರೆದು ಮಾತನಾಡ್ತಾರೆ, ಒಂದಷ್ಟು ಗದ್ದಿಗೆ ವಿಚಾರವಾಗಿ ಚರ್ಚೆ ಮಾಡ್ತಾರೆ, ಯಾವತ್ತು ಏನು ಅಂತ ಒಂದು ನಿಗದಿ ಮಾಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ರಾಹುಲ್ ಗಾಂಧಿ ಅವರ ಮನೆಗೆ ಬಾಗಿಲನ್ನು ಕೂಡ ಪಡೆದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಇದಕ್ಕೆ ಸ್ಪಂದಿಸಲಿಲ್ವೋ, ರಾಜ್ಯಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ತಮ್ಮ ರಣತಂತ್ರವನ್ನು ಹೆಣೆದಿದ್ದಾರೆ. ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಎರಡನೇ ಪ್ರಯತ್ನವಾಗಿ ಇದನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಒಂದು ನಿಯೋಗ ದೆಹಲಿಯಲ್ಲಿದೆ. ದೆಹಲಿಗೆ ಹೋಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಭೇಟಿ ಮೂಲಕ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥದ್ದು. ಮತ್ತೆ ಇವತ್ತು ಇನ್ನೊಂದು ತಂಡ ದೆಹಲಿಗೆ ಹೋಗ್ತಾ ಇದೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಸರಣಿ ರೂಪದಲ್ಲಿ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನಾಳೆ ಕೂಡ ಇನ್ನೊಂದು ತಂಡ ದೆಹಲಿಗೆ ಹೋಗೋದಿದೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಒಂದು 25ರಿಂದ 30 ಜನ ಶಾಸಕರು ಎಂಎಲ್ಸಿಗಳನ್ನು ಜೊತೆಗೆ ಸೇರಿಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೂ ಹೈಕಮಾಂಡ್ ಬಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಹೆಜ್ಜೆಯನ್ನು ತುಳಿಯುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ ಅನ್ನುವಂಥದ್ದಿದೆ. ಅದರಿಂದ ಬಹಳ ಪ್ರಾಮುಖ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ. ಇದನ್ನು ಹೀಗೆ ಬೆಳೀತಾ ಬಿಟ್ಕೊಂಡು ಹೋದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಆಗುತ್ತೆ. ಆದ್ರಿಂದ ಹೈಕಮಾಂಡ್ ಈಗ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಿದ ನಂತರ ಸಿಎಂ ಡಿಸಿಎಂ ಅವ್ರನ್ನ ಕರೆದು ಮಾತನಾಡುವಂತದ್ದಿದೆ. ಒಟ್ಟಾರೆಯಾಗಿ ಕರಿಬಹುದು ಅಥವಾ ಪ್ರತ್ಯೇಕವಾಗಿ ಕರೆದು ಅವ್ರನ್ನ ಮಾತನಾಡಿಸಿ ಒಂದು ಸಂತೈಸುವಂತ ಕೆಲಸ ಆಗಬಹುದು. ಇವತ್ತು ಅದಾಗದೆ ಹೋದ್ರೆ ನಾಳೆ ಇನ್ನೊಂದು ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಆಗಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.